ಒಂದು ಹೆಜ್ಜೆನೂ ಮೂವ್ ಮಾಡಕ್ಕಾಗಿಲ್ಲ. ಟಿವಿನಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಿದ್ದೆ ಎಲ್ಲರೂ ಬರ್ಬೋದು, 1,000 ಟಿಕೆಟ್ ಅಲ್ಲಿ 2 ಅವರ್ ಬೇಕಾಗುತ್ತೆ, 300 ರೂಪಾಯಿ ಟಿಕೆಟ್ ಅಲ್ಲಿ 4 ಅವರ್ ದರ್ಶನ ಆಗುತ್ತೆ ಅಂತ ಅನ್ಬಿಟ್ಟು ನಾವು ಒಂದ್ 12 ಕ್ಯೂನಲ್ಲಿ ನಿಂತಿರೋದು. ಎಷ್ಟು ಅವರ್ಸ್ ಆಯ್ತು ಸರ್? ಶಿರಾಯಿಂದ ಬಂದಿರೋದು ನೋಡಿ. ಸಣ್ಣ ಮಕ್ಳಿದ್ದಾರೆ, ಏಜ್ ಪರ್ಸನ್ಸ್ ಇದಾರೆ. 112 ಕಾಲ್ ಮಾಡಿ ಸರ್ ಈ ತರ ಮೂವ್ ಆಗ್ತಿಲ್ಲ, 2.5 ಗಂಟೆ ಆಗಿದೆ, ನಾವ್ ಹಿಂಗ್ ನಿಂತಿದೀವಿ ಅಂತ ಅನ್ಬಿಟ್ಟು ಅಂದ್ರೆ ಮಕ್ಳನ್ನ ಕರ್ಕೊಂಬನ್ರಿ, ಏಜ್ ಪರ್ಸನ್ಸ್ ಕರ್ಕೊಂಬನ್ರಿ ಅಂತ ಅನ್ಬಿಟ್ಟು ನಮ್ಮನ್ನೇ ಕೇಳ್ತಾರೆ. 112 ಕಾಲ್ ಮಾಡಿ ಏನಕ್ಕೆ ತರ ಅನೌನ್ಸ್ಮೆಂಟ್ ಕೊಡ್ತಾ ಇದಾರೆ? ಈ ತರ ಅವ್ಯವಸ್ಥೆ ಇದ್ರೆ ಬರಬೇಡಿ ಅಂತಾನೆ ಹೇಳ್ಬೇಕು. ಎಲ್ಲಾರು ಬನ್ನಿ ಇದ್ ಮಾಡಿ ಅಂತ ಅನ್ಬಿಟ್ಟು ಮಕ್ಳಿಗೆ ಏನ್ ತಿನ್ಸೋಣ ಕುತ್ಕೊಂಡು? ಮಕ್ಳನ್ನೆಲ್ ಬಿಟ್ಟು ಬರೋಣ? ಊಟ ಇಲ್ಲ, ತಿಂಡಿ ಇಲ್ಲ. ಬೆಳಗ್ಗೆ ನಾವು ತುಮಕೂರಲ್ಲಿ ತಿಂಡಿ ಮಾಡಿದವರು ಬೆಳಗ್ಗೆ 7:30 ಹಂಗೆ. ಈಗ 7 ಗಂಟೆ ಇನ್ನೂ ಇಲ್ಲ. ಇನ್ನು ಎಷ್ಟೊತ್ತಾಗುತ್ತಾ ಗೊತ್ತಿಲ್ಲ. ಈಗ ಇಲ್ಲೇ ಸುತ್ತ ನಿಂತಿರೋರನ್ನ ಕೇಳಿ, ಇಲ್ಲಿ ಬಂದು ನಿಂತ್ಕೊಂಡು ½ an hour ಆಗಿದೆ, 4 ಹೆಜ್ಜೆ ಮುಂದೆ ಹೋಗಿಲ್ಲ. ಏನ್ ಮೇಂಟೆನೆನ್ಸ್ ಮಾಡ್ತಾ ಇದಾರೆ ಇವರು? ಒಬ್ರ ಮೇಲೆ ಒಬ್ರು. ಇವಾಗ ಇಲ್ಲಿಗೆ ಬಂದು 20 ನಿಮಿಷ ಮೇಲಾಗಿದೆ. ಈ ಜಾಗದಲ್ಲಿ ನಿಂತ್ಕೊಂಡು ನಾನು 20 ನಿಮಿಷದ ಮೇಲಾಗಿದೆ, 4 ಹೆಜ್ಜೆ ಮುಂದೆ ಹೋಗಿಲ್ಲ. ಯಾವ ತರ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು? ಇನ್ನು ಇಲ್ಲಿಂದ ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ ಕುತ್ಕೊಂಡು. ರಮ್ಯಾ.